ನೆನೆಸಿಟ್ಟುಕೊಂಡ ದೋಸೆ ಅಕ್ಕಿ 1.5 ಲೋಟ. ಮತ್ತು ಇದು ಫ್ರಿಜ್ಜಲ್ಲಿ ಇಟ್ಟುಕೊಂಡಿದ್ದ ಹಲಸಿನಕಾಯಿ ಸೊಳ್ಳೆ ನೋಡಿ, ಈ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟುಕೊಂಡಿದ್ದೆ, ಫ್ರೀಜರಲ್ಲಿ. ಅದನ್ನೀಗ ಮಿಕ್ಸಿಗೆ ಹಾಕೋದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ರುಬ್ಬಿಕೊಂಡು ಬರುವ. ನೋಡಿ, ಇಷ್ಟು ನೈಸ್ ಆದರೆ ಸಾಕು. ಇದಕ್ಕೀಗ ನೆನೆಸಿಟ್ಟುಕೊಂಡು ತೊಳೆದ ಅಕ್ಕಿಯನ್ನು ಸೇರಿಸಿಬಿಡಿ. ಅಕ್ಕಿ ಪೂರ ಹೀಗೆ ಹಾಕಿಕೊಳ್ಳಿ. ನೀರು ಮತ್ತೆ ನೋಡಿಕೊಂಡು ಹಾಕುವ. ಈಗ ಒಮ್ಮೆ ರುಬ್ಬಿಕೊಂಡು ಬರುವ. ನೋಡಿ, ಇದು ರುಬ್ಬಿ ಆಯಿತು, ನೈಸಾಗಿದೆ. ಈಗ ಇದನ್ನು ಒಂದು ಪಾತ್ರಕ್ಕೆ ತೆಗೆಯುವ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟಿಗೆ ಸೇರಿಸಿಕೊಳ್ಳಿ. ಇದು ಅಂಗಡಿಯಿಂದ ತಂದ ಮಾವಿನ ಹಣ್ಣು, ತುಂಬ ಹುಳಿ ಉಂಟು. ಹಾಗೆ ಅದನ್ನೀಗ ಒಂದು ರಸಾಯನ ಮಾಡುವ ಅಂತ. ಈಗ ರಸಾಯನ ಮಾಡಿಕೊಂಡು ಬರುವ. ಈಗ ಸಿಪ್ಪೆಲ್ಲ ತೆಗೆದು ಅದನ್ನು ಸಣ್ಣಕ್ಕೆ ಕೊಚ್ಚಿಕೊಳ್ಳುವ. ಹೀಗೆ ಸಣ್ಣಕ್ಕೆ ಕೊಚ್ಚಿಕೊಳ್ಳುವ. ತುಂಬ ಸಣ್ಣದಾಗಿ ಬೇಡ, ನಮಗೆ ಸ್ವಲ್ಪ ಹೋಳು ಬಾಯಿ ಸಿಕ್ಕಿದರೆ ಖುಷಿಯಾಗೋದು. ಹೀಗೆ ಗೊರಟಿನೆಲ್ಲ ಬಿಟ್ಟು ಬರ್ತದೆ. ಎಲ್ಲಿಯಾದರೂ ಹೋಳುಗಳು ದೊಡ್ಡ ದೊಡ್ಡ ಹೋಳು ಇದ್ದರೆ ಸ್ವಲ್ಪ ಸಣ್ಣದು ಮಾಡಿಕೊಳ್ಳಿ. ಹೀಗೆ 3 ಮಾವಿನ ಹಣ್ಣನ್ನು ಕೂಡ ಸಣ್ಣಕ್ಕೆ ಕಟ್ ಮಾಡಿಕೊಂಡೆ. ನೋಡಿ, ಇದಕ್ಕೆ ರುಚಿಗೆ ಬೇಕಾದಷ್ಟು ಬೆಲ್ಲ ಹಾಕ್ಕೊಳ್ಳುವ. ರುಚಿಗೆ ಬೇಕಾದಷ್ಟು ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿಯೇ ಬೇಕು, ತುಂಬ ಹುಳಿ ಉಂಟು ಇದು ಹಣ್ಣು. ಈಗ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಟುಕೊಳ್ಳುವ. ಅದು ಆ ಹೋಳಿಗೆಲ್ಲ ಸಿಹಿ ಎಳ್ಕೊಳ್ತದೆ. ಅಷ್ಟರೊಳಗೊಂದು ಕಾಯಿ ಹಾಲು ಮಾಡಿಕೊಂಡು ಬರುವ. ಈಗ ನಾನೀಗ ಇಷ್ಟು ಕಾಯಿ ತಗೊಂಡಿದ್ದೇನೆ, ಇದನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಮೀಡಿಯಮ್ ಗಾತ್ರದ ಒಂದು ಕಾಯಿ ತಗೊಂಡಿದ್ದೇನೆ. ಇದಕ್ಕೀಗ ನೀರು ಹಾಕ್ಕೊಳ್ಳಿ. ಇದನ್ನು ಈಗ ನೈಸಾಗಿ
ರುಬ್ಬಿಕೊಂಡು ಬರುವ. ನೋಡಿ ಇದಾಯಿತು. ಇದನ್ನೀಗ ನಾನೀಗ ಈ ಅರಿಪ್ಪೆಗೆ ಹಾಕಿಕೊಳ್ತೇನೆ. ಬಟ್ಟೆಯಲ್ಲಿ ಕೂಡ ಕಾಯಲ್ಲಿ ಹಿಂಡಬಹುದು. ನಾನೀಗ ಅರಿಪ್ಪೆಯಲ್ಲಿ ಕಾಯಲ್ಲಿ ಹಿಂಡಿದ್ದು. ಒಂದಿಷ್ಟು ಉಪ್ಪನ್ನು ಈ ರಸಾಯನಕ್ಕೆ ಸೇರಿಸಿಕೊಳ್ಳುವ. ನೋಡಿ, ಇದು ಬೆಲ್ಲ ಎಲ್ಲ ಆಲ್ಮೋಸ್ಟ್ ಕರಗಿದೆ. ಇನ್ನು ಇದಕ್ಕೆ ಕಾಯಿ ಹಾಲನ್ನು ಸೇರಿಸಿಕೊಳ್ಳುವ. ಸಿಹಿ ಇನ್ನೂ ಕೂಡ ಜಾಸ್ತಿ ಬೇಕಿದ್ದರೆ ಬೆಲ್ಲ ಹಾಕ್ಕೊಳ್ಬೋದು. ನೋಡಿ, ನಮಗೆ ಹೀಗೆ ದೊಡ್ಡ ದೊಡ್ಡಕ್ಕೆ ಹೋಳು ಸಿಕ್ಕಿದರೆ ಖುಷಿಯಾಗೋದು. ಹಿಟ್ಟಿಗೆ ಉಪ್ಪು ಸೇರಿಸಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಇದನ್ನೊಂದು ಸಲ ಮಿಕ್ಸ್ ಮಾಡುವ. ಈಗ ದೋಸೆ ಹೊಯ್ಯುವ. ಎರಡು ಡ್ರಾಪ್ ತೆಂಗಿನೆಣ್ಣೆ ಹಾಕಿ ಹೀಗೆ ಫುಲ್ಲು ಎಣ್ಣೆ ಪಸೆ ಮಾಡಿಕೊಳ್ಳುವ ಕಾವಲಿಗೆ. ಆಮೇಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹೊಯ್ಯುವ. ದೋಸೆ ಎರಿಯುವಾಗ ಉರಿ ದೊಡ್ಡದಿರಲಿ. ಈಗ ಮುಚ್ಚಳ ಮುಚ್ಚುವ. ಇಲ್ಲಿಂದ ಈಗ ಎಣ್ಣೆ ತುಪ್ಪ ಏನಾದರೂ ಸ್ವಲ್ಪ ದೋಸೆಗೆ ಹಾಕ್ಕೊಳ್ಳಿ. ನೋಡಿ ದೋಸೆ ಹೇಗೆ ಬಂದಿದೆ ಅಂತ. ದೋಸೆಗೆ ಹಾಕಿದ ಎಣ್ಣೆ ಪಸೆ ಕಾವಲಿಯಲ್ಲಿ ಉಂಟು ಅಂತಾದರೆ ಎಣ್ಣೆ ಹಾಕಿಕೊಳ್ಬೇಡಿ ಕಾವಲಿಗೆ. ದೋಸೆ ಹೊಯ್ಯುವಾಗ ಹಿಟ್ಟು ಸೌಟಿಗೆ ಬಂದಿತ್ತು, ಹಾಗೆ ಈ ಸಲ ಕೂಡ ಮಿಕ್ಸ್ ಮಾಡಿ ದೋಸೆ ಎರಿ. ಮುಚ್ಚಳ ಮುಚ್ಚಿ. ಉರಿ ಸಣ್ಣದು ಮಾಡಿ, ಉರಿ ದೊಡ್ಡದು ಮಾಡಿ ಮುಚ್ಚಳ ತೆಗಿ. ಮೇಲಿಂದ ಹೀಗೆ ತೆಂಗಿನೆಣ್ಣೆ ಒಂದೆರಡು ಡ್ರಾಪ್ ಹಾಕಿ ನೋಡಿ.
ರಸಾಯನದೊಟ್ಟಿಗೆ ದೋಸೆಯನ್ನು ತಿನ್ನಿ.